ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದನಂತೆ. ಅವನಿಗೆ ಕುದುರೆಗಳೆಂದರೆ ತುಂಬಾ ಅಚ್ಚುಮೆಚ್ಚು. ಒಂದು ದಿನ ಒಬ್ಬ ವ್ಯಾಪಾರಿ ತುಂಬಾ ಚೆನ್ನಾಗಿರೋ ಕುದುರೆಗಳನ್ನ ಮಾರೋಕೆ ತಂದನಂತೆ. ಎಲ್ಲರೂ ಒಂದೊಂದು ಕುದುರೆ ತಗೊಂಡರಂತೆ. ಆದರೆ ನಮ್ಮ ತೆನಾಲಿ ರಾಮ ಮಾತ್ರ ಮೆಲ್ಲನೆ ನಕ್ಕು, ನಮ್ಮೂರಿನ ಕುದುರೆಗಳೇ ಎಲ್ಲಕ್ಕಿಂತ ಚುರುಕು ಅಂದನಂತೆ. ಆಗ ರಾಜ, ಹಾಗಾದ್ರೆ ಒಂದು ಊಟದ ಪಂದ್ಯ ಇಡೋಣ ಅಂದರಂತೆ. ಎಲ್ಲರೂ ತಮ್ಮ ಕುದುರೆಗಳಿಗೆ ಚೆನ್ನಾಗಿ ತರಬೇತಿ ಕೊಟ್ಟು ಬೇಕಾದಷ್ಟು ತಿಂಡಿ ಹಾಕಿ ಸಾಕಿದರಂತೆ. ಆದರೆ ತೆನಾಲಿ ರಾಮನ ಕುದುರೆ ಮಾತ್ರ ತುಂಬ ಸಣ್ಣಗೆ, ಶಕ್ತಿನೇ ಇಲ್ಲದ ಹಾಗೆ ಇತ್ತಂತೆ. ಅದನ್ನ ನೋಡಿ ಎಲ್ಲರೂ ನಕ್ಕು, ಈ ರಾಮ ಸೋಲೋದು ಗ್ಯಾರಂಟಿ ಅಂತ ಅಣಕ ಮಾಡಿದರಂತೆ. ಪಂದ್ಯದ ದಿನ ಬಂತು, ಎಲ್ಲ ಕುದುರೆಗಳು ಸಿದ್ಧವಾಗಿ ನಿಂತಿದ್ದವು. ಆಗ ತೆನಾಲಿ ರಾಮ ಒಂದು ತಮಾಷೆ ಮಾಡಿದ ನೋಡು. ಅವನು ಒಂದು ಕೋಲಿಗೆ ಸ್ವಲ್ಪ ಹಸಿರು ಹುಲ್ಲನ್ನು ಕಟ್ಟಿ ಕುದುರೆಯ ಮುಖದ ಮುಂದೆ ಹಿಡಿದನಂತೆ. ಆ ಹಸಿರು ಹುಲ್ಲನ್ನು ನೋಡಿ ಕುದುರೆಗೆ ಎಲ್ಲಿಲ್ಲದ ಖುಷಿಯಾಗಿಬಿಡ್ತು. ಓಟ ಶುರು ಮಾಡಿ ಅಂತ ರಾಜ ಹೇಳಿದ್ದೆ ತಡ, ಎಲ್ಲ ಕುದುರೆಗಳು ಜೋರಾಗಿ ಓಡೋಕೆ ಶುರು ಮಾಡಿದವು. ತೆನಾಲಿ ರಾಮನ ಕುದುರೆ ಆ ಹುಲ್ಲನ್ನ ತಿನ್ನಲೇಬೇಕು ಅಂತ ಸಖತ್ ವೇಗವಾಗಿ ಓಡಿತು. ಆದರೆ ಆ ಹುಲ್ಲು ಮಾತ್ರ ಅದಕ್ಕೆ ಕೈಗೆ ಸಿಕ್ತಿಲ್ಲ. ಅದಕ್ಕೆ ಕುದುರೆ ಓಡುತ್ತಲೇ ಇತ್ತು. ಆಮೇಲೆ ಏನಾಯ್ತು ಗೊತ್ತಾ ಪುಟ್ಟ? ಅದು ಎಲ್ಲರಿಗಿಂತ ಮೊದಲೇ ಗುರಿ ತಲುಪಿ ಗೆದ್ದುಬಿಡ್ತು. ಎಲ್ಲರಿಗೂ ತುಂಬಾನೇ ಆಶ್ಚರ್ಯ ಆಯ್ತು. ರಾಜ ಕೇಳಿದರಂತೆ, ರಾಮ, ಇದನ್ನ ನೀನು ಹೇಗೆ ಮಾಡಿದೆ ಅಂತ. ಆಗ ತೆನಾಲಿ ರಾಮ ಮೆಲ್ಲನೆ ನಕ್ಕು ಹೇಳಿದನಂತೆ, ಮಹಾರಾಜರೇ, ಆ ಕುದುರೆಗೆ ಹುಲ್ಲು ತಿನ್ನಬೇಕು ಅನ್ನೋ ಆಸೆ ತುಂಬಾ ಇತ್ತು, ಅದಕ್ಕೆ ಅದು ಎಲ್ಲರಿಗಿಂತ ಜೋರಾಗಿ ಓಡಿ ಗೆದ್ದಿತು. ನೋಡು ಕಂದ, ನಮಗೆ ಏನನ್ನಾದರೂ ಮಾಡಬೇಕು ಅನ್ನೋ ಆಸೆ ಮನಸ್ಸಿನಲ್ಲಿ ಗಟ್ಟಿಯಾಗಿದ್ರೆ ನಾವು ಖಂಡಿತ ಗೆಲ್ಲುತ್ತೇವೆ.